ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆವರಾತ್ಮೇಲೆ. ಇವತ್ತು ಈಗ ನಿಮ್ಗೆ ಗೊತ್ತಿರುವಾಗ ಮಾತುಕತೆ ವಿಫಲ ಆಗ್ಯದ ಅನ್ನೋದು ಗೊತ್ತು. ಆದರೆ ಎಲ್ಲ ಇಲ್ಲಿವರೆಗಿನ ಡೆವಲಪ್ಮೆಂಟ್ ನೋಡಿದಾಗ ನಮ್ಮ ರಾಷ್ಟ್ರಪತಿ ಅಮೆರಿಕ ರಾಷ್ಟ್ರಪತಿ ಟ್ರಂಪ್ ಅವರು ಮಾನಸಿಕ ಸ್ಥಿಮಿತನ ಕಳ್ಕೊಂಡಿದ್ದಾರೆ. ಯಾಕಂದರೆ ಒಂದು ರಾಷ್ಟ್ರಪತಿಯಾಗಿ ಅವ್ರು ತೆಗೆದುಕೊಂಡ ನಿರ್ಧಾರಗಳು ಕೆಲವೊಮ್ಮೆ ಇದು ಏನಿದು ಅಂತೇಳಿ. ಯಾಕಂದರೆ ಈ ಯುದ್ಧ ನಿಲ್ಲಿಸಬೇಕು, ಈ ಅದೇ ಕಾಲ ತಂತನ ಘೋಷಣೆ ಮಾಡಿ ಯುದ್ಧ ವಿರಾಮ ಘೋಷಣೆ ಮಾಡಿ ಒಮ್ಮೆಲ್ಲ ಎರಡಲ್ಲ ಹಾಗೆ 10 ದಿವಸ 4 ದಿವಸ 40 ದಿವಸ ಅಂತ ಹೋಗ್ತಾ ಹೋಗ್ಬೋದು. ಅದೇ ಕಾಲಕ್ಕೆ ನಾನು ದಾಳಿ ಮಾಡ್ತೀನಿ, ಅದನ್ನೆಲ್ಲ ಇರಾನನ್ನು ನಾಶ ಮಾಡ್ತೀನಿ, ಹಳೆ ಕಾಲಕ್ಕೆ ಹೋಗ್ತೀನಿ ಎಲ್ಲೂ ಮಾತಾಡೋದು, ಮತ್ತೊಂದು ಕ್ಷಣಕ್ಕೆ ಬರದೆ ಹೋಗೋದು. ಈಗ ನೋಡ್ರಿ, ನಮ್ಮ 2 ಹಡಗುಗಳು ಬರ್ತಾ ಇದ್ದಾವೆ ಹೊರ್ಮೂಜ್ ಕಡೆ, ಅದನ್ನು ಹೊರ್ಮೂಜನ್ನು ಕೊಲ್ಲ ಮಾಡ್ತಂತ ಇದ್ರು. ಅದೇ ಕಾಲಕ್ಕೆ ಇರಾನದ IRGC ಸೈನಿಕರು ಅವ್ರ ವಕ್ತಾರರು ಅವೆರಡೂ ಹಿಂದಕ್ಕೆ ಓಡಿ ಹೋದ್ರಿ ಅಂತ ಹೇಳಿದರು. ಯಾರು ಕರೆ ಯಾರು ಸುಳ್ಳಿದ್ರಾಗ? ರಾಷ್ಟ್ರಪತಿ ಸುಳ್ಳ ಅಥವಾ ನಿಜಾನ ಹೇಳೋದು? ಯುದ್ಧ ವಿಮಾನಗಳು ಹೋದು ಅಂತ ಹೇಳ್ತಾ ಇದ್ದಾರೆ, ಯುದ್ಧ ನೌಕೆಗಳು ಹೋದವಪ್ಪ ನಮ್ಮ ಅಂತ ಹೇಳ್ತಾರೆ. ಆದರೆ ಅದೇ ಕಾಲಕ್ಕೆ ಅವರು ಇರಾನದವ್ರನ್ನ ಓಡಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾರಿಗೆ ಅಪಮಾನ ಅಂತ? ಕಳೆದ 45 ನಂತರದಲ್ಲಿ ಅತ್ಯಂತ ಪ್ರವರ್ಧಮಾನಕ್ಕೆ ಬಂದಂತಹ ಅಮೇರಿಕ ಇವತ್ತು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಎಲ್ಲ ನಾಶ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಮೇರಿಕ ಇದ್ದಿದ್ದು ಇರಾನನ್ನು ನಾಶ ಮಾಡಿದ್ವಿ, ಶಸ್ತ್ರಾಸ್ತ್ರ ನಾಶ ಮಾಡಿದ್ವಿ, ಎಲ್ಲ ನಾಶ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹಾಗೆ ಶಸ್ತ್ರ ತೆಗೆದು ಹೇರ್ತಾನೆ ಇದ್ದಾರೆ, ದಾಳಿ ಮಾಡ್ತಾ ಇದ್ದಾರೆ. ಎಲ್ಲಿ ಬಂದರು ಇವರ ಶಸ್ತ್ರಾಸ್ತ್ರ? IRGC ಒಬ್ಬ ವಕ್ತಾರ ಹೇಳ್ತಾರೆ, ಬರೀ ನಾವು ಈಗ 10% ಅಷ್ಟೇ ನಮ್ಮ ಶಸ್ತ್ರಾಸ್ತ್ರ